ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಮ್ಮ ಎರಡನೇ ಗದ್ಯವಾಗಿರ್ತಕ್ಕಂತಹ ಶಬರಿ ಎಂಬ ಒಂದು ಗೀತ ನಾಟಕವನ್ನು ನೋಡೋಣ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಕೂಡ ಬೆಳಗಿನ ಶುಭಕಾಮನೆಗಳು. ಇಂದು ಸೆಪ್ಟೆಂಬರ್ 24. ಸೆಪ್ಟೆಂಬರ್ 24 ಅಂದರೆ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೂ ಈ ದಿನ ಚಿರಪರಿಚಿತವಾದಂತಹ ದಿನ. ಯಾಕಪ್ಪ? ಇಂದು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಒಂದು ರೀತಿ ಈ ಒಂದು ವಿಸ್ತಾರವಾಗಿರ್ತಕ್ಕಂತಹ ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಪೂಜ್ಯ ಪ್ರಾತಃಕಾಲ ಸ್ಮರಣೀಯ ಶಿವಕುಮಾರ ಶಿವಮೂರ್ತಿ ಶಿವಾಚಾರ್ಯರ 24ನೇ ಶ್ರದ್ಧಾಂಜಲಿಯ ಕಾರ್ಯಕ್ರಮ. ಶ್ರೀತರು ನಾಡಿನ ಮೂಲೆ ಮೂಲೆಗಳಲ್ಲಿ ಸಮಾಜದ ಮುಖ್ಯ ವಾಹಿನಿಗೆ ಬರದೇ ಇರತಕ್ಕಂತಹ ಹಳ್ಳಿಗಾಡು ಪ್ರದೇಶಗಳಲ್ಲೇ ಶಾಲೆಗಳನ್ನು ನಿರ್ಮಿಸಿ ಬಡ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಒಂದು ವಿದ್ಯಾರ್ಜನೆಗೆ ಒಂದು ಸಾವಕಾಶವನ್ನು ಮಾಡಿಕೊಟ್ಟು ಗುರುಗಳು ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ. ಇಂದಿಗೂ ನೂರಾರು ಶಾಲೆಗಳು, ಸಾವಿರಾರು ವಿದ್ಯಾರ್ಥಿಗಳು ಇಂದು ಸಂಸ್ಥೆಯ ಆಶ್ರಯದಲ್ಲಿ ಜ್ಞಾನಾರ್ಜನೆ ಮಾಡ್ತಾ, ಅಂದರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗಿದ್ದಾರೆ. ಅಂತ ಎಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದ ಪ್ರಣಾಮಗಳಿಗೆ ನಮಸ್ಕರಿಸುತ್ತಾ, ಮಕ್ಕಳೇ, ಇಂದು ನಮ್ಮ ನಾಟಕದ ಬಗ್ಗೆ ಹೋಗೋಣ. ಮಕ್ಕಳೇ, ನಾಟಕ ಅಂದ್ರೆ ಏನಪ್ಪ ಅಂದರೆ, ನೀವು ನಿಮ್ಮೂರಲ್ಲಿ ಜಾತ್ರೆಯಲ್ಲೋ ಹಬ್ಬಗಳಲ್ಲೋ ಈ ನಾಟಕ ನೋಡಿದ್ರು. ಈ ನಾಟಕ ಅನ್ನತಕ್ಕಂಥ ಪದ ಹೇಗೆ ಹುಟ್ಟಿಕೊಂಡು, ನಾಟಕ ಎಂಬುವ ಪದ ಹೇಗೆ ಹುಟ್ಟಿಕೊಂಡು? ನಾಟಕ ಅಂದ್ರೆ ಏನು? ಕಾವೇಶು ನಾಟಕಂ ರಮ್ಯಂ ಅಂತಕ್ಕಂಥ ಮಾತು. ಕಾವೇಶು ನಾಟಕಂ ರಮ್ಯಂ. ಇದರ ಅರ್ಥ ಏನಪ್ಪ? ಕಾವ್ಯವನ್ನು, ಸಾಹಿತ್ಯವನ್ನು ಕಣ್ಣಿಗೆ ಹಬ್ಬವನ್ನುಂಟು ಮಾಡುವಂತೆ, ಹೆಚ್ಚು ಹೆಚ್ಚು ರಮ್ಯವಾಗಿ ಕಾಣುವಂತೆ ಮಾಡುವುದೇ ನಾಟಕ. ಯಾಕೆ ಅಂದರೆ ನಾಟಕದಲ್ಲಿ ಏನೆಲ್ಲ ಇರುತ್ತೆ? ಪಾತ್ರಧಾರಿ ಇರ್ತಾನೆ, ವೇಷಭೂಷಣೆ ಇರುತ್ತೆ, ಸಂಭಾಷಣೆ ಇರುತ್ತೆ, ಸಂಗೀತ ಇರುತ್ತೆ, ಮೇಲಾಗಿ ರಂಗು ರಂಗಿನ ಒಂದು ವೇದಿಕೆ ಇರುತ್ತೆ. ಒಟ್ಟಾರೆ ಒಂದು ನೈಜ ಜೀವಂತ ದೃಶ್ಯ ಮಾಧ್ಯಮ ಅಂತ ಕೂಡ ತಪ್ಪಾಗಲಾರದು. ಯಾವುದನ್ನ? ನಾಟಕವನ್ನ. ಇಂಥ ನಾಟಕಗಳು ಹೇಗೆ ಹುಟ್ಕಂತಪ್ಪ ಅನ್ನತಕ್ಕಂಥ ಮಾತನ್ನ ಒಂದು ಎರಡೇ ಹೇಳಿ ಮುಂದೆ ಹೋಗ್ತೀನಿ. ಮಕ್ಕಳೇ, ಹಿಂದೆ ಗ್ರೀಕ್ ನಾಗರಿಕತೆ ಅಂತ ಒಂದು ಇತಿಹಾಸದಲ್ಲಿ ಓದಿರ್ತಾರೆ. ಗ್ರೀಕ್ ನಾಗರಿಕತೆ, ಈ ಗ್ರೀಕ್ ನಾಗರಿಕತೆ ಏನಪ್ಪ ಅಂದ್ರೆ ಅತ್ಯಂತ ಪ್ರಾಚೀನವಾದಂತಹ ಜನಜೀವನವಿದ್ದಂತಹ ನಾಗರಿಕತೆಗೆ ಗ್ರೀಕ್ ನಾಗರಿಕತೆ. ಈ ಗ್ರೀಕ್ ನಾಗರಿಕತೆಯಲ್ಲಿ ಡಿಕಿರಾಂಬಸ್ ಅಂತಕ್ಕಂಥ ಒಬ್ಬ ದೇವತೆ ಇದೆ. ಡಿಕಿರಾಂಬಸ್ ಅಂತಕ್ಕಂಥ ಒಂದು ದೇವತೆ. ಆ ದೇವತೆಗೆ ವರ್ಷದಲ್ಲಿ 2 ಬಾರಿ ಉತ್ಸವ ನಡೀತಾ ಇತ್ತು. ಉತ್ಸವ ಅಂದರೆ ಜಾತ್ರೆ, ಒಂದು ಮೆರವಣಿಗೆ. ಆ ಗ್ರೀಕ್ನಲ್ಲಿ ಡಿಕಿರಾಂಬಸ್ ಅಂತಕ್ಕಂಥ ಒಂದು ಗ್ರಾಮ ದೇವತೆ. ಆ ಗ್ರಾಮ ದೇವತೆಗೆ ಒಂದು ಜನಪದ ಉತ್ಸವವನ್ನು ವರ್ಷದಲ್ಲಿ 2 ಬಾರಿ ನಡೆಸಲಾಗುತ್ತಿತ್ತು. ಆ 2 ಬಾರಿ ನಡೆಸ್ತಕ್ಕಂತಹ ಮೆರವಣಿಗೆಯಲ್ಲಿ ಆ ಡಿಕಿರಾಂಬಸ್ ದೇವತೆಯನ್ನ ಆಡಿ ಹೊಗಳತಕ್ಕಂತಹ ಮಾತುಗಳಿದ್ದವು. ಸರಿ, ಹಾಡಿ ಹೊಗಳತಕ್ಕಂತಹ ಮಾತುಗಳು ಇದ್ದವು. ಆ ಹಾಡುಗಳನ್ನು ಹೇಳ್ಕೊಳ್ತಾ ಆ ತಾಯಿಯ ಉತ್ಸವವನ್ನು ಮಾಡಲಾಗ್ತಿತ್ತು. ಈ ಮಾತುಗಳೇನಾದರೂ ಸಂಭಾಷಣೆ ರೂಪಕ್ಕೆ ಬಂದವು. ಈ ಸಂಭಾಷಣೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ನಾಟಕವನ್ನು ಸ್ವರೂಪವನ್ನು ಪಡೆದಿತ್ತು. ಆ ಡಿಕಿರಾಂಬಸ್ ಉತ್ಸವದ ಸಂಭಾಷಣೆಗಳೇ ನಾಟಕ
ಮಾಡಲ್ಪಟ್ಟು ಅದು ನಾಟಕದ ಉಗಮ ಇತಿಹಾಸ ಅಂತ ಗುರುತಿಸಲಾಗಿದೆ. ಇಷ್ಟು ನಾಟಕದ ಉಗಮ. ಕನ್ನಡದ ಮೊದಲ ನಾಟಕ ಯಾವುದು ಗೊತ್ತಿದೆಯೇ? ನೆನಪಿದೆಯೇ? ಕನ್ನಡದ ಮೊದಲ ನಾಟಕ ಸಿಂಗಾರಾರ್ಯನ ಮಿತ್ರಾವಿಂದ ಗೋವಿಂದ ಅನ್ನೋದು ಕನ್ನಡದ ಮೊದಲ ನಾಟಕ. ಅರ್ಥ ಆಗ್ತಿದೆಯಾ? ಎಲ್ಲರ ಹತ್ರ ಬರ್ಕೊಳ್ಳಿ. ಸಿಂಗಾರಾರ್ಯನ ಮಿತ್ರಾವಿಂದ ಗೋವಿಂದ. ಮಕ್ಕಳೇ, ಇದರಲ್ಲಿ ನಾಟಕದಲ್ಲಿ ಗೀತಾ ನಾಟಕ ಅಂತಕ್ಕಂಥದ್ದು ಒಂದು ವಿಧ. ಹೆಸರಿನಲ್ಲಿ ಗೀತಾ ನಾಟಕ. ಗೀತ ಅಂದರೆ ಹಾಡು. ಹಾಡುಗಳು ಯಥೇಚ್ಛವಾಗಿ ಸಂಭಾಷಣೆ ಪ್ಲಸ್ ಹಾಡು ಎರಡೂ ಜೊತೆಗೂಡಿ ಒಂದು ನಾಟಕಕ್ಕೆ ಕಳೆ ಕಟ್ಟೋದು ಗೀತಾ ನಾಟಕ. ಅಂತ ಗೀತಾ ನಾಟಕದಲ್ಲಿ ಪ್ರಸ್ತುತ ನಮ್ಮ ನಾಟಕ ಭಾಗ ಇದೆ. ಆ ನಾಟಕದ ಹೆಸರೇ ಶಬರಿ. ಶಬರಿ ಪದ ಕೇಳಿರ್ತೀರಲ್ವಾ? ಶಬರಿ ಅಂದ್ರೆ ರಾಮನ ಬರುವಿಕೆಗಾಗಿ ಹಗಲಿರುಳೆನ್ನದೆ ಜತನದಿಂದ ಕಾಯ್ತಿದ್ದಂತಹ ಒಬ್ಬ ವೃದ್ಧೆ. ಈಕೆ ಶಬರನ ಮಗಳು. ಶಬರಿ ಯಾರು? ಶಬರನ ಮಗಳು. ಆ ಶಬರಿಯ ಕುರಿತಾಗಿರ್ತಕ್ಕಂತಹ ಪ್ರಸ್ತುತ ನಾಟಕವೇ ಶಬರಿ ಎಂಬ ಗೀತಾ ನಾಟಕ. ಈ ಶಬರಿ ಎಂಬ ಗೀತಾ ನಾಟಕದ ಕರ್ತೃ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಹೆಸರು ತುಂಬ ಉದ್ದ ಇದೆ. ಇದನ್ನ ಸರಳವಾಗಿ ಪೂತಿನ ಅಂತ ಕರೀತಾರೆ. ಇವರ ಕಾವ್ಯನಾಮ ಪೂತಿನ. ಪೂತಿನ ಅಂದ್ರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ ಎಂಬುದು ಇವರ ಪೂರ್ಣ ಹೆಸರು. ಇವರ ಕಾಲ ಕ್ರಿಸ್ತ ಶಕ 1905. ಬರೀ ಜಾಗಲ್ಲ. ಕ್ರಿಸ್ತ ಶಕ 1905. ಸುಮಾರು 115 ವರ್ಷಗಳ ಹಿಂದೆ ಶ್ರೀಧರ ಜನನ. ಇವರು ಹುಟ್ಟಿದಂಥ ಸ್ಥಳ ಯಾವುದಪ್ಪ ಅಂದರೆ ಮಂಡ್ಯ ಜಿಲ್ಲೆ, ಸಕ್ಕರೆಯ ನಾಡು. ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಮೇಲುಕೋಟೆ ಗೊತ್ತಾ? ಮೇಲುಕೋಟೆ ಯಾವುದು ಪ್ರಸಿದ್ಧಿ ಹೇಳಿಯೋಣ? ಮೇಲುಕೋಟೆ ಅಲ್ಲಿ ಸುಂದರವಾದ ಚೆಲುವನಾರಾಯಣ ಸ್ವಾಮಿ ದೇವಾಲಯವಿದೆ. ಜೊತೆಗೆ ಅಲ್ಲಿನ ಪುಳಿಯೋಗರೆನೂ ಕೂಡ ಜಗತ್ ಪ್ರಸಿದ್ಧಿನ ಪಡೆದಿದೆ. ಅಂತ ಮೇಲುಕೋಟೆಯಲ್ಲಿ ಶ್ರೀಗಳು ಜನಿಸಿದರು. 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ. ಶ್ರೀಗಳು ಜನಿಸಿದರು. ಇವರೊಂದು ವಿಶೇಷತೆ ಏನಪ್ಪ? ಪೂತಿನಾಜರು ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರವೇ ಗೀತಾ ನಾಟಕ. ಸರಳವಾಗಿ ಕೇಳ್ಕೊಳ್ಳಿ. ಕತೆ, ಕವಿತೆ, ಪ್ರಬಂಧ, ವಿಮರ್ಶೆ, ವಿಚಾರ ಸಾಹಿತ್ಯ ಇಂಥ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಶ್ರೀಗಳು ಕೃಷಿ ಮಾಡಿದ್ದಾರೆ. ಕೃಷಿ ಅಂದ್ರೆ ಬರೆದಿದ್ದಾರೆ. ಆದರೆ ಇವರ ಅಚ್ಚುಮೆಚ್ಚಿನ ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂದ್ರೆ ಗೀತಾ ನಾಟಕ. ಆಗಲೇ ಹೇಳಿದೆ ಗೀತಾ ನಾಟಕ ಅಂದ್ರೆ ಏನಂತ. ಗೀತೆಗಳು ಒಳಗೊಂಡಿರುವ, ಪದ್ಯಗಳೇ ಯಥೇಚ್ಛವಾಗಿರುವ ನಾಟಕ. ಸಂಭಾಷಣೆಗಿಂತ ಪದ್ಯಗಳು ಜಾಸ್ತಿ ಇರ್ತಕ್ಕಂಥ, ರಾಗವಾಗಿ ಸಾಕ್ತಕ್ಕಂಥ ನಾಟಕ ಗೀತಾ ನಾಟಕ. ಅದು ಇವರ ಅಚ್ಚುಮೆಚ್ಚಿನ ಸಾಹಿತ್ಯ ಪ್ರಕಾರ, ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರ. ಗೀತಾ ನಾಟಕ. ಈ ಗೀತಾ ನಾಟಕದಲ್ಲಿ ಅಹಲ್ಯೆ, ಹಂಸ ಧಮಯಂತಿ ಮತ್ತು ಇತರ ಕಥೆಗಳು, ವಿಜಯ, ವಿಕಟಕವಿ ವಿಜಯ ಮುಂತಾದಂತಹ ಕೃತಿಗಳನ್ನು ರಚಿಸಿದ್ದಾರೆ. ಬರೀತೀನಿ ನೋಡಿ ಮಕ್ಕಳೇ. ಅಹಲ್ಯೆ, ಶಬರಿ, ಹಂಸ ದಮಯಂತಿ, ಮತ್ತು
ಈ ತರ ಕಥೆಗಳು ವಿಕಟಕವಿ ವಿಜಯ, ವಿಕಟಕವಿ ವಿಜಯ ಇವು ಇವರ ಗೀತಾ ನಾಟಕದ ಕೃತಿಗಳು. ಈ ಅಂಶದ ಮಯಂತಿ ಮತ್ತು ಇತರ ಕೃತಿಗಳಿದೆಯಲ್ಲ, ಈ ಒಂದು ಕೃತಿಗೆ ಇವರಿಗೆ, ಈ ಗೀತಾ ನಾಟಕಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಕ್ಕಳೇ, ಇದಲ್ಲದೆ ರಥಸಪ್ತಮಿ, ರಸ ಸರಸ್ವತಿ, ಗಣೇಶ ದರ್ಶನ, ಶ್ರೀ ಹರಿಚರಿತ್ರೆ ಒಂದು ಕಡೆ ಬರೀತೀವಿ. ರಥಸಪ್ತಮಿ, ರಸ ಸರಸ್ವತಿ, ಶ್ರೀ ಹರಿಚರಿತ್ರೆ ಹಾಗೂ ಗಣೇಶ ದರ್ಶನ, ಈ 4 ಕೃತಿ ನೆನಪಿಟ್ಟುಕೊಳ್ಳಿ, ಪ್ರಯತ್ನ ಪಡಿ. ರಥ ಸಪ್ತಮಿ, ರಸ ಸರಸ್ವತಿ, ಶ್ರೀ ಹರಿಚರಿತ್ರೆ, ಗಣೇಶ ದರ್ಶನ. ಇಲ್ಲೊಂದು ಕೃತಿನ ದಯವಿಟ್ಟು ಮರಿಬೇಡಿ, ಇಲ್ಲಿ ಶ್ರೀ ಹರಿಚರಿತ್ರೆಯನ್ನು ಬರೀಬೇಕು. ಯಾಕೆ ಸರ್ ಅಂದ್ರೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈ ಶ್ರೀ ಹರಿಚರಿತ್ರೆಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಸರ್ಕಾರ ಕೂಡ ಮಾಡತಕ್ಕಂತಹ ಉನ್ನತ ಪ್ರಶಸ್ತಿ ಪಂಪ ಪ್ರಶಸ್ತಿ. ಆ ಪಂಪ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಪ್ರಸ್ತುತ ಶಬರಿ ಎಂಬ ಗೀತ ನಾಟಕವನ್ನ ಶಬರಿ ಅಂತಕ್ಕಂಥ ಆಕರ ಕೃತಿಯಿಂದಲೇ ಆರಿಸಿಕೊಳ್ಳಲಾಗಿದೆ. ಗೊತ್ತಾ? ಇದರ ಆಕರ ಕೃತಿಯೇ ಶಬರಿ. ಇಷ್ಟು ಶ್ರೀತರ ಒಂದು ಸಣ್ಣ ಪರಿಚಯ. ಸ್ವಲ್ಪ ನಾನು ನೆನಪಿಸ್ತೀನಿ ಮಕ್ಕಳೇ. ಕಾಲ 1905, ಮಂಡ್ಯ ಜಿಲ್ಲೆ ಮೇಲುಕೋಟೆ. ಇವರು ಒಂದು ರೀತಿ ಕನ್ನಡ ಇಂಗ್ಲಿಷ್ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಇಂಗ್ಲಿಷ್ ನಿಘಂಟು ಅಂದ್ರೆ ಪದಗಳ ಸಮೂಹವನ್ನು ಸಂಗ್ರಹಿಸತಕ್ಕಂಥದ್ದು. ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಕೂಡ ಒಂದು ಪತ್ರಿಕೋದ್ಯಮದಲ್ಲಿ ಸಂಪಾದಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟಲ್ಲದೆ ಶ್ರೀಧರು ಗೀತಾ ನಾಟಕ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹೆಚ್ಚು ಒಲವನ್ನು ಇಟ್ಕೊಂಡಿದ್ರು. ಅವರ ಗೀತಾ ನಾಟಕಗಳು ಅಹಲ್ಯೆ, ಶಬರಿ, ಅಂಶದ ಮಯಂತಿ ಮತ್ತು ಇತರ ಕಥೆಗಳು, ಅದು ವಿಕಟಕವಿ ವಿಜಯ. ಇಷ್ಟು ಇವರ ಒಂದು ಗೀತಾ ನಾಟಕಗಳು. ಇತರ ಕೃತಿಗಳು ಯಾವುವು ಅಂದರೆ ರಥಸಪ್ತಮಿ, ರಸ ಸರಸ್ವತಿ, ಶ್ರೀ ಹರಿಚರಿತ್ರೆ, ಗಣೇಶ ದರ್ಶನ, ಇವು ಅವರ ಇತರ ಕೃತಿಗಳು. ಜೊತೆಗೆ ಇವರಿಗೆ ಪಂಪ ಪ್ರಶಸ್ತಿ, ಶ್ರೀ ಹರಿಚರಿತ್ರೆ ಸಿಕ್ಕಿದೆ. ಅಂಶದ ಮಯಂತಿ ಮತ್ತು ಇತರ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇಷ್ಟು ಇವರ ಒಂದು ಕಿರು ಪರಿಚಯ. ಮಕ್ಕಳೇ, ನಾವು ನಮ್ಮ ನಾಟಕ ಭಾಗದ ಆಶಯವನ್ನ ತಿಳ್ಕೊಂಡ ಮೇಲೆ ಅದರ ಪರಿಚಯ ಹೋಗೋಣ. ಮೊದಲನೇದಾಗಿ ಈ ರಾಮಾಯಣದಲ್ಲಿ ರಾಮನೇ ಕಥೆಯ ನಾಯಕ. ರಾಮಾಯಣ ಮಹಾಭಾರತದ ಕಥೆಗಳನ್ನ ಬಹುತೇಕ ಎಲ್ಲರೂ ಕೂಡ ನಿಮ್ಮ ಅಜ್ಜ ಅಜ್ಜಿ ಶಿಕ್ಷಕರಿಂದ ಕೇಳಿ ತಿಳಿದಿರ್ತೀವಿ. ರಾಮಾಯಣ, ರಾಮ ಇದ್ದ, ಲಕ್ಷ್ಮಣ ಇದ್ದ, ಸೀತೆ ಇದ್ಲು, ಜೊತೆ ರಾವಣ ಇದ್ದ ಅಲ್ವಾ. ರಾವಣ ಅಂದ ತಕ್ಷಣ ಖಳನಾಯಕ ಅನ್ನೋ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಸೀತೆನ ಅಪಹರಿಸ್ಕೊಂಡು ಹೋಗಿದ್ನಲ್ವಾ. ರಾಮ ಅಂದ ತಕ್ಷಣ ಇವರು ದೈವೀ ಭಾವನೆ ಬರುತ್ತೆ. ದೈವೀ ಭಾವನೆ ಅಂದರೆ ಅದನ್ನು ದೈವ ಸ್ವರೂಪಿಯಾಗಿ ನೋಡ್ತೀವಿ. ಯಾಕೆ ನೋಡ್ತೀವಿ? ಯಾಕೆ ನೋಡ್ತೀವಪ್ಪ ಅಂದರೆ ರಾಮನಲ್ಲಿ ಇದಷ್ಟು ಕೂಡ ಸಾತ್ವಿಕ ಗುಣಗಳು. ಸಾತ್ವಿಕ ಅಂದ್ರೆ ಏನಪ್ಪ ಅಂದ್ರೆ ಸತ್ವ ಹಿತ ಗುಣಗಳಿಂದ ಕೂಡಿದಂತ ವ್ಯಕ್ತಿತ್ವ ರಾಮದು. ಈ ರಾಮ ಶೂರನಾಗಿದ್ದ, ಅಷ್ಟೇ ವಿನಯವಾಗಿದ್ದ, ಗುಣವಂತನಾಗಿದ್ದ. ಅಂತಹ ರಾಮನ ನಡವಳಿಕೆ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ರಾಮಾಯಣ ಇಂದಿಗೂ ಕೂಡ ಪ್ರಸ್ತುತ. ಯಾಕೆಂದ್ರೆ ಅದರಲ್ಲಿ ಅಡಕವಾಗಿರತಕ್ಕಂತಹ ಒಳ್ಳೆಯ ಗುಣಗಳಿಂದ ರಾಮಾಯಣ ಯಾವತ್ತೂ ಕೂಡ ಚಿರಸ್ಥಾಯಿ. ಅಂತ ರಾಮನನ್ನ ವಿಷ್ಣುವಿನ ಅಪರಾವತಾರ ರಾಮ, ವಿಷ್ಣುವಿನ ಅಪರಾವತಾರ ಅಂತ ರಾಮನನ್ನ ಜೀವನದಲ್ಲಿ ಒಮ್ಮೆ ನೋಡಿ
ದರ್ಶನ ಮಾಡಬೇಕು, ಆ ದರ್ಶನವೇ ನನ್ನ ಜೀವನದ ಪರಮ ಗುರಿ, ಪರಮ ಉದ್ದೇಶ. ಆ ಒಂದು ಹಂಬಲದಿಂದ ಆ ತಾಯಿ ಏನು ಮಾಡ್ತಿರ್ತಾಳೆ, ಶಬರಿ ಮತಂಗಾಶ್ರಮ ಅಂತ ಒಂದು ಆಶ್ರಮ ಇರುತ್ತೆ. ಈ ಮತಂಗಾಶ್ರಮ ಅಂದ್ರೆ ಏನಪ್ಪ ಅಂದರೆ ಋಷಿಕೂಟ ಅಂತಕ್ಕಂತಹ ಒಂದು ಪರ್ವತ. ಆ ಋಷಿಕೂಟ ಪರ್ವತದಲ್ಲಿ ಈ ಮತಂಗ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇವರು ಕೂಡ ದೈವಿ ಸಿಂಹರು. ಈ ವಾಲಿ ಮತ್ತು ಸುಗ್ರೀವ ಅಂತ ಎರಡು ಪದ ಬರ್ತದೆ. ವಾಲಿ ಸುಗ್ರೀವ ಅವರಿಬ್ಬರು ಸೋದರರು, ಅಣ್ಣತಮ್ಮಂದಿರು. ಆ ವಾಲಿ ಮತ್ತು ಸುಗ್ರೀವ ಅವ್ರ ಕದನ ಇದ್ದಾಡ. ವಾಲಿ ಏನ್ ಮಾಡ್ತಾನೆ, ದುಂದುಬಿ ಅಂತಕ್ಕಂಥ ಒಬ್ಬ ರಾಕ್ಷಸನ ಕೊಲೆಗೈದು ಅವನ ಕಳೆ ಬರವನ್ನ ಆ ಮತಂಗಾಶ್ರಮದಲ್ಲಿ ಎಸ್ತಿರ್ತಾನೆ. ಆ ಮತಂಗಾಶ್ರಮದಲ್ಲಿ ಎಸ್ಬಿಟ್ಟಾಗ ಏನಾಗ್ತದೆ, ಕೋಪಗೊಂಡಂತ ಮತಂಗರು ಅವನಿಗೆ ಶಾಪವನ್ನು ಕೊಡ್ತಾರೆ. ಎಂತ ಶಾಪ ಕೊಡ್ತಾರೆ, ಈ ಒಂದು ತಪೋವನಕ್ಕೆ ಅವನು ಹೆಜ್ಜೆ ಇಟ್ಟರೆ ಆ ಕೂಡಲೇ ಅವನಿಗೆ ಸಾವು ಸಂಭವಿಸಲಿ ಅನ್ನೋ ಶಾಪವನ್ನು ವಾಲಿ ಕೊಡ್ತಾರೆ. ಈ ವಾಲಿ ಮತ್ತು ಸುಗ್ರೀವ ರಾಜ್ಯದ ಅಧಿಕಾರಕ್ಕೋಸ್ಕರ ಸೋದರಲ್ಲಿ ಕಾಳಗಾಗಿರುತ್ತೆ. ವಾಲಿ ತುಂಬ ಬಲಶಾಲಿಯಾಗಿರ್ತಾನೆ, ಸುಗ್ರೀವ ಅಷ್ಟು ಬಲಶಾಲಿಯಾಗಿರಲ್ಲ. ಹಾಗಾಗಿ ಸುಗ್ರೀವ ಏನ್ ಮಾಡ್ತಾನೆ, ಅಣ್ಣನಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಈ ಮತಂಗ ಆಶ್ರಮದಲ್ಲಿ ಬಚ್ಚಿಟ್ಕೊಳ್ತಾನೆ. ಆ ಆಶ್ರಮದ ನೆರಳಿನಲ್ಲಿ ತಲೆಮರೆಸ್ತಾನೆ. ಅಷ್ಟೇ ಅಲ್ಲ, ಈ ಋಷಿ ಮುನಿಗಳ ಆಶ್ರಮದಲ್ಲಿ ಈ ಒಂದು ಶಬರಿ ಕೂಡ ಇರ್ತಾಳೆ. ಶಬರಿ ಹೇಗಾಗಿರ್ತಾಳಪ್ಪ ಅಂದರೆ, ಕಾದು 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 ಮಾಗಿ ಭಕ್ತಿಯೇ ಮೈವೆತ್ತಂತಹ ರೂಪ ಆಕೆದು. ಆಕೆ ನೋಡಿದ ತಕ್ಷಣ ಭಕ್ತಿ ಭಾವ ಮೂಡಬೇಕು ಅಂತಹ ಸ್ಥಿತಿಗೆ ಆ ತಾಯಿ ಬಂದು ತಲುಪಿದ್ದಾಳೆ. ಆಕೆ ಹಂಬಲ ಒಂದೇ, ವಿಷ್ಣುವಿನ ಅಪರಾವತಾರ, ವಿಷ್ಣುವಿನ ಮತ್ತೊಂದು ಅವತಾರವಾಗಿರ್ತಕ್ಕಂಥ ಶ್ರೀರಾಮನನ್ನ ಕಣ್ಣು ತುಂಬಿಕೊಂಡು ಕಣ್ಣು ಮುಚ್ಚೋದು ಆಕೆ ಹೆಬ್ಬಯಕೆ. ಆ ಒಂದು ಹೆಬ್ಬಯಕೆ ಇಟ್ಕೊಂಡು ಆಕೆ ದಿನಗಳನ್ನ ಕಳೀತಾ ಇದ್ದಾಳೆ. ಇದ್ದಂಥ ಸನ್ನಿವೇಶದಲ್ಲಿ ರಾಮ ತನ್ನ ತಮ್ಮನಿಗೋಸ್ಕರ ಅಪ್ಪಾಜಿ ಅಂದರೆ ಅವರ ತಂದೆ ದಶರಥ ಮಹಾರಾಜ, ಆತನಿಗೆ 3 ಜನ ಪತ್ನಿಯರು ಗೊತ್ತಿದೆಯೇ? ಕೌಸಲ್ಯ ಕುಮಾರ ರಾಮ, ಸುಮಿತ್ರೆ ಹಾಗೂ ಕೈಕೇಯಿ. ಕೌಶಲ್ಯಗೆ ರಾಮ ಜನಿಸ್ತಾನೆ, ಸುಮಿತ್ರೆ ಎರಡನೇಂತಿಗೆ ಲಕ್ಷ್ಮಣ ಜನಿಸ್ತಾನೆ. ಅವನ ಸೌಮಿತ್ರಿ ಅಂತಲೂ ಕೂಡ ಕರೀತಾರೆ. ಕೈಕೇಯಿಯ ಗರ್ಭದಲ್ಲಿ ಭರತ ಮತ್ತು ಶತ್ರುಘ್ನರು ಜನಿಸ್ತಾರೆ. ಆಕೆ ಪ್ರೀತಿ ಪಾತ್ರ ಪತ್ನಿ ಯಾರು? ಕೈಕೇಯಿ. ಇಂಥ ದಶರಥ ಮಹಾರಾಜನ ಕೊನೆಗಾಲದಲ್ಲಿ ಪಟ್ಟಾಭಿಷೇಕ ಕೈಕೇಯಿಯಿಂದ ತಪ್ಪಿ ಹೋಗುತ್ತೆ. ಯಾರಿಗೆ? ರಾಮನಿಗೆ. ಆ ಒಂದು ನೋವಿನಿಂದ ದಶರಥ ಮಹಾರಾಜ ಸಾವನ್ನಪ್ತಾನೆ. ಆಗ ಅಷ್ಟಕ್ಕಾಗಲೇ ತನ್ನ ಒಂದು ರಾಜಕುಮಾರ ವೇಷಭೂಷಣವನ್ನು ಕಳಚಿ ಜಟಾಧಾರಿಯಾಗಿ ರಾಮ ತನ್ನ ಪತ್ನಿ ಸಮೇತವಾಗಿ ಕಾಡುಗಳಿಗೆ ಪ್ರಯಾಣ ಮಾಡಿರ್ತಾನೆ. ಆ ಒಂದು ರಾಮನ ಅನುಚರನಾಗಿ ಹಿಂಬಾಲಕನಾಗಿ ಲಕ್ಷ್ಮಣನು ಕೂಡ ಅದೇ ಜಟಧಾರಿಯಾಗಿ ಅವನನ್ನು ಹಿಂಬಾಲಿಸಿರ್ತಾನೆ. ಇಂಥ ಸನ್ನಿವೇಶದಲ್ಲಿ ಚಿತ್ರಕೂಟದಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಆ ಚಿತ್ರಕೂಟದಲ್ಲಿದ್ದಾಗಲೇ ರಾವಣ ಸೀತೆನ ಅಪಹರಿಸ್ಕೊಂಡಾಗ ಆ ಸೀತಾಮಾತೆಯನ್ನು ಹುಡುಕೊಂಡು ದಾರಿ ಬರಬೇಕಾದ್ರೆ ಧನು ಅಂತಕ್ಕಂಥ ಒಂದು ಮಹರ್ಷಿ. ಮಕ್ಕಳೇ, ಒಂದು ಪದ ಮರಿಬೇಡಿ, ಒಂದು ಅಂಕದ ಪ್ರಶ್ನೆ ಇದೆ. ಧನು ಅಂತಕ್ಕಂಥ ಒಬ್ಬ ಮಹರ್ಷಿ, ಅವನು ಕೂಡ ಶಾಪಗ್ರಸ್ತನಾಗಿರ್ತಾನೆ. ಧನು ಅವನಿಗೆ ಶ್ರೀರಾಮನ ದರ್ಶನದಿಂದ ಶಾಪ ವಿಮೋಚನೆ ಆಗುತ್ತೆ. ಆ ಮಹರ್ಷಿ ಮಾಡ್ತಾನೆ, ರಾಮ, ನಿನ್ನನ್ನೇ ತುಂಬ ಹಂಬಲದಿಂದ ಕಾಯ್ದಿರ್ತಕ್ಕಂಥ ಒಂದು ಜೀವ ಮತಂಗಾಶ್ರಮದಲ್ಲಿದೆ, ಆ ಮತಂಗ ಮುನಿಗಳ ಆಶ್ರಮದಲ್ಲಿ ಇದೆ. ಆಕೆಯ ದರ್ಶನವನ್ನು ದಯವಿಟ್ಟು ತಗೋ, ಅಥವಾ ಆಕೆಗೆ ನಿಮ್ಮ ದರ್ಶನವನ್ನು ಕೊಡು ಅಂತೇಳಿ ಹೇಳಿ ಧನು ಅವರನ್ನು ಬೆಳ್ಕೊಡ್ತಾನೆ. ಆ ಧನು ಬೇಡದ ದಾರಿಯಲ್ಲೇ ರಾಮ ಮತ್ತು ಲಕ್ಷ್ಮಣರು ಬಂದಿದ್ದಾರೆ. ಆ ಮತಂಗಾಶ್ರಮಕ್ಕೆ ಬಂದಾಗ ಆ ಶಬರಿ ಮತ್ತು ರಾಮನ ನಡುವೆ ನಡೀತಕ್ಕಂತಹ ಒಂದು ಘಟನೆ ಪ್ರಸ್ತುತ ನಮ್ಮ ಶಬರಿ ಎಂಬ ನಾಟಕ. ಅರ್ಥಾಗ್ತಿದೆಯೇ? ಕಾಡಿಗೆ ಬಂದಂತಹ ರಾಮ, ಲಕ್ಷ್ಮಣ, ಸೀತೆಯರು ಚಿತ್ರಕೂಟದಲ್ಲಿ ಸೀತೆಯನ್ನು ಕಳೆದುಕೊಂಡು ಮುಂದೆ ಧನು ಹೇಳಿದಂತಹ ದಾರಿಯಲ್ಲಿ ಬಂದಿದ್ದಾರೆ. ಆ ಬಂದಾಗ ಆ ಮತಂಗಾಶ್ರಮದಲ್ಲಿ ಈತನಿಗೋಸ್ಕರನೇ
ಶಬರಿಯ ಒಂದು ಸಮಾಗಮವೇ, ಯಾರು ರಾಮ ಮತ್ತು ಶಬರಿಯ ಸಮಾಗಮವೇ ಪ್ರಸ್ತುತ ಶಬರಿ ಎಂಬ ಗೀತ ನಾಟಕ. ಇಷ್ಟು ಈ ಒಂದು ನಾಟಕದ ಪೂರ್ವಕತೆ ಹಾಗೂ ಆಶಯ ಏನಪ್ಪ ಅಂದ್ರೆ, ಇಲ್ಲಿ ರಾಮನಲ್ಲಿರ್ತಕ್ಕಂತಹ ಸಜ್ಜನಿಕೆ, ಹಿತ ಮಿತ ಮೃದು ವಚನಗಳು, ವಚನದ ಮಾತು ಅದೆಷ್ಟು ಸುರದ್ರೂಪಿಯಾಗಿತ್ತೋ ಅಷ್ಟೇ ಸೊಗಸಾಗಿ ಮಾತಾಡ್ತಿದ್ದ. ಯಾರು? ರಾಮ ಸುರದ್ರೂಪಿ, ಅಷ್ಟೇ ಶೌರ್ಯವಂತ. ಅವನ ನೆರಳಂತ ಇದ್ದವರು ಲಕ್ಷ್ಮಣ, ಅವನು ಕೂಡ ಅಷ್ಟೇ ಸುರದ್ರೂಪಿಯಾಗಿದ್ದ. ಅವರಿಬ್ಬರ ಒಂದು ಗುಣ ಮತ್ತು ಶಬರಿಲಿದ್ದಂತಹ ಭಕ್ತಿ ಭಾವವನ್ನು ಈ ಒಂದು ಗೀತಾ ನಾಟಕದಲ್ಲಿ ಹರಳುಗಟ್ಟುವಂತೆ ಸಂಭಾಷಣೆ ರೂಪದಲ್ಲಿ ಒಂದು ರೀತಿ ನಡುಗನ್ನಡ ಹಾಗೂ ಹೊಸಗನ್ನಡದ ಮೇಳೈಸಿಕೊಂಡಿರ್ತಕ್ಕಂಥ ಸಂಭಾಷಣೆಯನ್ನು ಪ್ರಸ್ತುತ ಈ ಒಂದು ನಾಟಕದಲ್ಲಿ ನಾವು ಕಾಣಬಹುದು. ಮಕ್ಕಳೇ, ಈಗ ನಾವು ನೇರವಾಗಿ ಈ ಪದಗಳನ್ನು ಪರಿಚಯಿಸಿಕೊಂಡು ನಾಟಕವನ್ನು ಹೋಗೋಣ. ಇಲ್ಲಿ ಹೊಣೆ, ಹೊಣೆ ಅಂದರೆ ಸಿದ್ಧತೆ. ಹಣೆಗೊಳಿಸು, ಸಿದ್ಧಗೊಳಿಸು ಅಂತ ಪದ. ಹಾಗೆ ಹಣೆ ಅಂದರೆ ಸಿದ್ಧತೆ. ಹಬ್ಬೆ, ಹಬ್ಬೆ ಅಂದರೆ ತಾಯಿ. ಏಕಲವ್ಯದಲ್ಲಿ ಬರುತ್ತೆ ಹಬ್ಬೆ. ಹರಿ, ಹರಿ ಅಂದರೆ ತಿಳಿ. ಹರ್ತಿ, ಹರ್ತಿ ಅಂದರೆ ಪ್ರೀತಿ. ಪದನ ದಯವಿಟ್ಟು ಗಮನಿಸಿ, ಪದಗಳಿಗೂ ಕೂಡ ಒಂದು ಅಂಕ ಪ್ರಶ್ನೆ ಇರುತ್ತೆ. ಹರ್ತಿ ಅಂದರೆ ಪ್ರೀತಿ. ಅಸುರ, ಅಸುರ ಅಂದರೆ ರಾಕ್ಷಸ. ಇದರಲ್ಲಿ ಪದ ಇದೆ, ಅಸುರ, ಆತಿಗಿರಿ, ಸುರ. ಸುರ ಅಂದರೆ ದೇವತೆ, ಸುರ ಅಂದರೆ ದೇವತೆಗಳನ್ನು ಕರಿತೀವಿ, ಅಸುರ ಅಂದರೆ ರಾಕ್ಷಸನ ಕರಿತೀವಿ. ಹಾದರ, ಪ್ರೀತಿಯಿಂದ ಕಾಣೋದು, ಆದರಿಸು, ಪ್ರೀತಿಯಿಂದ ಕಾಣೋದು. ಮಕ್ಕಳೇ, ಆನನ, ಈ ಪದವನ್ನು ಸರಿ ಗಮನಿಸ್ಕೊಳ್ಳಿ. ಹಾನನ, ಆನನ ಅಂದರೆ ಮುಖ. ಈ ಗಜಾನನ ಅಂತ ಕರಿತೀವಿ. ಗಜಾನನ, ಆನೆಯಂತೆ ಮುಖವುಳ್ಳವನು. ಚಂದ್ರಾನನೆ, ಚಂದ್ರನಂತೆ ಮುಖವುಳ್ಳವಳು ಸೀತೆ. ಆಯ್ತಾ? ಆನನ ಅಂದರೆ ಮುಖ. ಅಳಲು, ಮೊರೆ. ಹಾಲು, ಹಾಲು ಅಂದರೆ ಹಾಲು. ಊಣೆ, ಊಣೆ ಅಂದರೆ ಕೊರತೆ. ಹುಲಿಕೆ, ಇವನು ಆಕಾಶಕಾಯ, ತೇಜೋಪುಂಜವಾಗಿರ್ತಕ್ಕಂಥ ಆಕಾಶಕಾಯ, ಅದನ್ನು ಹುಲಿಕೆ. ಎಡೆ, ಎಡೆ ಅಂದರೆ ಸ್ಥಳ. ಎರೆ, ಕೊಡು. ಇಷ್ಟು ಪದಗಳ ಅರ್ಥ. ನಿಲ್ಲಿಸಿದೆಯಾ ಮಕ್ಕಳೇ? ಇಷ್ಟು ಈ ಒಂದು ಹೊಸ ಪದಗಳ ಪರಿಚಯ, ಪದ ಪರಿಚಯ. ಈಗ ನಾವು ನೇರವಾಗಿ ನಾಟಕಕ್ಕೆ ಹೋಗೋಣ. ನಾನು ಆರಂಭದಲ್ಲೇ ಹೇಳಿದೆ, ನಾಟಕ ದೃಶ್ಯಗಳಿಂದ, ಸಂಭಾಷಣೆಗಳಿಂದ, ವೇಷಭೂಷಣಗಳಿಂದ ಮನಸ್ಸನ್ನು ರಂಜಿಸುತ್ತೆ. ಇದು ಕೂಡ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಕಂಡುಬಂದಂಥ ಒಂದು ಹೊಸ ಪ್ರಕಾರ ನಾಟಕ ಸಾಹಿತ್ಯ. ಈ ನಾಟಕ ಸಾಹಿತ್ಯ ಪ್ರಧಾನವಾಗಿ, ಅದರಲ್ಲೂ ಈ ಗೀತ ನಾಟಕ ಪ್ರಧಾನವಾಗಿ ಹಾಡುಗಳ ಮೂಲಕವೇ ಸಾಗುತ್ತೆ. ಈಗ ನಾಟಕ ಹೋಗೋ ಮುನ್ನ ಒಂದು ಮನಸ್ಸಲ್ಲಿ ಒಂದು ಕಲ್ಪನೆ ಬರಬೇಕು. ಏನು ಕಲ್ಪನೆ? ಒಂದು ಮತಂಗಾಶ್ರಮ. ಆಶ್ರಮ ಅಂದರೆ ಗುಡಿಸಲು, ಅರವಟಿಕೆ, ಈ ಥರ ಕಲ್ಪನೆ ಬರಲಿ. ಮರ, ಗಿಡ, ಅಲ್ಲೊಂದು ಗುಡಿಸಲಿದೆ. ಆ ಗುಡಿಸಲು ಯಾರ್ದು? ಮತಂಗ ಮುನಿಗಳದು. ಅಲ್ಲಿ ಯಾರಿದ್ದಾರೆ? ಶಬರಿದ್ದಾರೆ. ಅದೊಂದು ಕಡೆ, ಅದೊಂದು ದೃಶ್ಯ. ಇತ್ತ ಕಡೆ ಕಾಡಿನಲ್ಲಿ ಆ ಮತಂಗಾಶ್ರಮಕ್ಕೆ ಬರ್ತಿರ್ತಕ್ಕಂತಹ ರಾಮ ಮತ್ತು ಲಕ್ಷ್ಮಣ, ಅವರು ಯಾರಿಂದ ದಾರಿ ಹೋಗಿದ್ದಾರೆ? ಧನು ಅಂತಕ್ಕಂಥ ಮಹರ್ಷಿಯಿಂದ ಅಲ್ಲಿ ಹೋಗಿದ್ದಾರೆ. ಬನ್ನಿ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಅಂಬಲಗೊಂಡಿದ್ದಾರೆ. ಇದು ಸನ್ನಿವೇಶ.
ಆಶ್ರಮದಲ್ಲಿ ಹಂಬಲು ಅಂದರೆ ಉದ್ವಿಗ್ನಗೊಂಡಿದ್ದಾಳೆ, ಆತರ ಪಡುತ್ತಿದ್ದಾಳೆ. ಶ್ರಮಣಿಯಂತೆ ರೂಪ, ಅಣ್ಣಣ್ಣ ಮುದುಕಿ, ಒಂದು ರೀತಿ ಸನ್ಯಾಸಿಯಂತೆ ರೂಪ. ವೃದ್ಧೆ, ವೃದ್ಧೆ ಅಂದರೆ ಮುದುಕಿ. ಚಿರ, ಕೃಷ್ಣ ಜಿನಾಂಬರೆ, ಅಂದರೆ ಕೃಷ್ಣ ಜೀನವನ್ನು ವೇಷವಾಗಿ ತೊಟ್ಟಿದ್ದಾಳೆ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಮಕ್ಕಳೇ, ಬುದ್ಧಿಹೀನಳನ್ನು ಯಾಕೆ ಕರೆಯುವುದ್ರೆ ಹರಳು ಮರಳು. ಆಕೆಗೆ ಜೀವನದ ಒಂದೇ ಗುರಿ, ರಾಮನ ಬಿಟ್ಟು ಬೇರೇನೂ ಬೇಡ, ರಾಮನೇ ಆತನ ಪರಮದೇವ, ಅವನೇ ಪ್ರಪಂಚ. ಹಾಗಾಗಿ ಆಕೆ ವೇಷಭೂಷಣಗಳಲ್ಲಿ ಯಾವುದೇ ಥರವಾಗಿರ್ತಕ್ಕಂಥ ಗಮನವಿಲ್ಲ, ಸಂಪೂರ್ಣ ಒಂದು ರೀತಿ ಮರಳು ಮರುಳಾಗಿರ್ತಕ್ಕಂತಹ ಮುಗ್ಧ ವೃದ್ಧೆಯ ನೋಟ. ಮೊದಲ ಸಂಭಾಷಣೆ ಶಬರಿ. ನಿಂತಲ್ಲಿಯೇ ನಾನಿಂತಿರುವೆ, ರಾಮ ನೀನಿಂದ ಇದ್ದರುವೆ. ಅದು ಬಹಳ ಚೆನ್ನಾಗಿ ನೋಡ್ರಿ. ನೀ ಇಹುದೆಲ್ಲೋ ನಾ ಹರಿ, ನೀನ್ ಎಡೆಗೈಯುವ ಬಳಿ ಹರಿ. ನೀ ಬಹೆ ಎನ್ನುವ ನೆಚ್ಚಿನೋಳು, ನಾನಿಹೆ ಬಯಕೆಯ ಹುಚ್ಚಿರು. ನಿಂತಲ್ಲಿಯೇ. ಮಕ್ಕಳೇ, ಇದನ್ನ ಸಂಭಾಷಣೆಯನ್ನು ದಯವಿಟ್ಟು ಗಮನಿಸಿ. ನಿಂತಲ್ಲಿಯೇ ನಾನು ನಿಂತಿರುವೆ, ನಾನು ಎಲ್ಲಿದ್ದೀನೋ ಅಲ್ಲೇ. ರಾಮ ನೀನೆಂದೈತರುವೆ, ನನಗಾಗಿ ನೀನೆಂದು ಬರುವೆ. ನೀ ಇಹುದೆಲ್ಲೋ, ನೀನು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನೀನಿರುವುದೆಲ್ಲೋ ನಾನು ಹರಿ, ಹರಿ ಅಂದರೆ ತಿಳಿ. ಮಕ್ಕಳೇ, ಆ ಒಂದು ಪ್ರಾಸಗಳನ್ನು ಎಷ್ಟು ಸೊಗಸಾಗಿ ಜೋಡಿಸ್ತಾರೆ ನೋಡಿ. ನಿಂತಲ್ಲಿಯೇ ನಾನು ನಿಂತಿರುವೆ, ರಾಮ ನೀನೆಂದೈ ಬರುವೆ. ನೀನಿರುವುದೆಲ್ಲೋ ನಾನು ಹರಿಯೇ, ನೀನೆಡೆಗೈಯುವ ಬಳಿ ಹರಿ. ಎಡೆ ಅಂದರೆ ಸ್ಥಳ, ನೀನೆಲ್ಲಿದೆಯೋ ಆ ಜಾಗ ನನಗೆ ಗೊತ್ತಿಲ್ಲ, ಅಲ್ಲಿ ಬರುವ ದಾರಿಯೂ ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೋಸ್ಕರ ನೀನು ಎಂದು ಬರುವೆ. ನೀ ಬಹೆ ಎನ್ನುವ ನೆಚ್ಚಿನೋಳು, ನೀನು ಬಂದೇ ಬರ್ತೀಯ ಎಂಬ ನಂಬಿಕೆಯಿಂದ ನಾನಿಹೆ ಬಯಕೆಯ ಹುಚ್ಚಿಗಳು. ಹುಚ್ಚು, ಬಯಕೆಯ ಹುಚ್ಚು, ನೀ ಬಂದೇ ಬರ್ತೀಯ ಎಂಬ ಆಸೆಯ ಹುಚ್ಚಿನಿಂದ ನನ್ನ ಜೀವವನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದೀನಿ. ನಿಂತಲ್ಲಿಯೇ ಶಬರಿ ಮನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಮಕ್ಕಳೇ, ಆ ಒಂದು ರೀತಿ ಹಾಗೆ ರಾಮ ಧ್ಯಾನದಿಂದ ನೀನು ಯಾವ ಬರ್ತೀಯ, ನೀನು ಬಿಡೋದಿಲ್ಲೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನೀನು ಇಲ್ಲಿದೆಯಾ, ನನಗೋಸ್ಕರ ಬಾ ಅಂತ ಪರಿತಪಿಸ್ತಾ ಆಕೆ ಏನು ಮಾಡ್ತಾಳೆ, ಆ ಗುಡಿಸಿನಲ್ಲಿ ಆ ಮನದೊಳಗೆ ಕಾಡು, ಆ ಕಾಡಿನೊಳಗೆ ಹೊರಟೋಗ್ತಾಳೆ. ಅಲ್ಲಿಗೆ ರಾಮ ಮತ್ತು ಲಕ್ಷ್ಮಣ ಬರ್ತಾರೆ. ರಾಮ ದೊರೆವಡೆ ಸೀತೆ, ಭೂಮಿ ಛಾತೆ, ಆತ್ಮ ಕಾಮ ಕಲ್ಪಲತೆ. ದೊರೆವಡೆ ಚೆಲುವೆ, ಎರೆವೆ ಎರೆವೆ ಗಿರಿಮನವೇ, ಪೇಳಿಗೆ ನಾನೆರೆವೆ. ದೊರೆವಡೆ ದೊರೆಯಲಿ. ಮಕ್ಕಳೇ, ಅದಕ್ಕೊಂದು ಸಣ್ಣ ಗೆರೆ ಹೇಳ್ತೀವಿ. ದೊರೆವಡೆ ದೊರೆಯಲಿ, ಯಾ ವ ಎರಡು ಅಕ್ಷರ ಬಳಸಿ ಒಂದೇ ಪದದಲ್ಲಿ ಎಂಥ ಒಂದು ಚಮತ್ಕಾರ ಅಲ್ಲಿದೆ ನೋಡಿ. ದೊರೆವಡೆ ದೊರೆಯಡೆ. ಅವಳ ನೆಲೆಯಾರು ಹರಿಯೆ, ಪೇಳಿ ಎನ್ನರಸಿ ದೊರೆಯಡೆ. ಈ ಬೇಗೆ ಕೆಡದಲ, ನನ್ನೆದೆಯ ಬಿಡದಲ, ಈ ಜಗವ ಸುಡದಲ. ಆ ಆ ಆ ಅಂದರೆ ರಾಮ ಸೀತೆಯನ್ನು ಕಳ್ಕೊಂಡು ಒಂದು ರೀತಿ ಅವನೂ ಕೂಡ ಮಾನಸಿಕವಾಗಿ ಚಂಚಲಗೊಂಡಿದ್ದಾನೆ. ಪಾಪ ಈ ತಾಯಿದು ಒಂದು ರೀತಿ ಬಯಕೆ, ರಾಮನವರು ಸೀತೆಯನ್ನು ಕಳ್ಕೊಂಡಂತ ಸಂಕಟ. ಆತ ಸೀತೆಯ ನೆನಪಿನಲ್ಲೇ ಒಂದು ರೀತಿ ಸಂಭ್ರಾಂತಿಗೊಂಡಿದ್ದಾನೆ. ಅರ್ಥ ಆಗ್ತಿದೆಯಾ? ಆ ಸಂಭ್ರಾಂತಿಗೊಂಡಂತ ರಾಮ ಎಷ್ಟು ಚೆನ್ನಾಗಿ ಹೇಳ್ತಾನೆ, ದೊರೆವಳೇ ಸೀತೆ, ಪುನಃ ನಾನು ಸೀತೆಯನ್ನು ನೋಡ್ತೀನ. ಇಂಥ ದಟ್ಟವಾಗಿರ್ತಕ್ಕಂಥ ದಂಡಕಾರಣ್ಯದಲ್ಲಿ ಆ ತಾಯಿ ಇನ್ನು ಬದುಕಿದಳ ಸೀತೆ. ಭೂಮಿ ಜಾತೆ, ಭೂಮಿ ತಾಯಿ ಮಗಳು, ಜನಕರಾಜನ ಮಗಳು. ಇದಕ್ಕೊಂದು ಚಿಕ್ಕ ಕಥೆಯೇ ಇದೆ. ಪುತ್ರ ಕಾಮೇಸ್ತಿ ಅಂತಕ್ಕಂಥ ಒಂದು ಯಾಗ. ಆ ಜನಕರಾಜ ಮಕ್ಕಳಿಗೋಸ್ಕರ ಈ ಪುತ್ರ ಕಾಮೇಸ್ತಿ ಅಂತಕ್ಕಂಥ ಒಂದು ಯಾಗ ಮಾಡ್ತಾನೆ, ಪುತ್ರ ಸಂತಾನಕ್ಕೋಸ್ಕರ. ಆಗ ಒಂದು ಹೊಲವನ್ನು ಗದ್ದೆಯನ್ನು ಉಳುವಾಗ, ಬೇಸಾಯ ಮಾಡುವಾಗ
ಆ ಮಣ್ಣಲ್ಲಿ ಸಿಕ್ಕಂತಹ ಮಗುವೆ ಸೀತೆ. ಅದಕ್ಕೋಸ್ಕರ ಅವಳನ್ನ ಭೂಮಿ ಜಾತೆ, ಜ ಅಂದ್ರೆ ಜನಿಸು, ಭೂಮಿ ಗರ್ಭದಲ್ಲಿ ಜನಿಸಿದಂಥವಳು ಭೂಮಿ ಜಾತೆ. ಸೀತೆ ಮಕ್ಕಳು ಸರಿ ಜಾ ಅಂದ್ರೆ ಜನಿಸು, ಭೂಗರ್ಭದಿಂದ ಜನಿಸಿದಂಥವಳು, ಭೂಮಿಯಲ್ಲಿ ಸಿಕ್ಕಂಥವಳು, ಅವಳೇ ಸೀತೆ. ಜನಕರಾಜನ ಮಗಳು. ಜನಕರಾಜನ ಮಗಳು ಕುರಿತು ಒಂದು ಒಳ್ಳೆ ತ್ರಿಪದಿದೆ, ಹೇಳ್ಬಿಟ್ಟು ನಿಂತು ಹೋಗ್ತಿದೆ. ಜನಕರಾಜನ ಮಗಳು ಬನಕ ತೊಟ್ಟಿಲ ಕಟ್ಟಿ ಲವಕುಶರನ್ನ ತೂಗ್ಯಾಡು, ಲವಕುಶರನ್ನ ತೂಗ್ಯಾಡೋ ಸೀತಾದೇವಿ ನಗುತ್ತಾ ವನವಾಸ ಕಳೆದಾಳು. ಜನಕರಾಜನ ಮಗಳು ಸೀತೆ ಬನಕ ತೊಟ್ಟಿಲ ಕಟ್ಟಿ, ಕಾಡಿನಲ್ಲೇ ಮರದಿಂದ ಮರಕ್ಕೆ ತೊಟ್ಲನ್ನು ಕಟ್ಟಿ ಲವಕುಶರನ್ನ ತೂಗ್ಯಾಡು. ತನ್ನ ಅವಳಿ ಚವಳಿ ಮಕ್ಕಳನ್ನು ಪಾಪ ಅವಳಿಗೆ ಆ ಒಂದು ಕಾಡಿನಲ್ಲೇ ಎರಿಯಾಗುತ್ತೆ ವಾಲ್ಮೀಕಿ ಆಶ್ರಮದಲ್ಲಿ. ಆ ಮಕ್ಕಳು ಅವಳಿ ಚವಳಿ ಮಕ್ಕಳನ್ನ ಆ ಬನದ ತೊಟ್ಲ ಕಟ್ಟಿ ಅಂದ್ರೆ ಮರಗಳಲ್ಲಿ ಒಂದು ಅವ್ರು ರಾಜಕುಮಾರರಾಗಿ ಮೆರಿಬೇಕು ಅಂತ ಮಕ್ಕಳನ್ನ ಕಾಡಿನ ಗಿಡಗಳಿಗೆ ತೊಟ್ಟಿಲಾಗಿ ಕಟ್ಕೊಂಡು ಅಲ್ಲಿ ಆ ಮಕ್ಕಳನ್ನ ತೂತ ನಗುತ್ತಾ ವನವಾಸ ಕಳೆದಾಳು. ಎಷ್ಟು ಚೆನ್ನಾಗಿರುತ್ತೆ ಈ ಬಗ್ಗೆ. ಯಾಕೆಂದ್ರೆ ಜನಕರಾಜನ ಮಗಳು ನೆನಪು ಮಾಡಿಕೊಟ್ಟೆ, ಭೂಮಿ ಜಾತೆ ಸೀತೆ. ಮಕ್ಕಳೇ, ದೊರೆವಳೆ ಚೆಲುವೆ. ಅದಕ್ಕೂ ಮುಂಚೆ ಕಾಮ ಕಲ್ಪಲತೆ ಅಂತ ಪದ ಇದೆ. ಕಾಮ, ಕಾಮ ಅಂದ್ರೆ ಆಸೆ, ಬಯಸಿದ್ದಂಥದ್ದನ್ನ ಕೊಡ್ತಕ್ಕಂತಹ ಕಾಮ. ಕಲ್ಪ, ಕಲ್ಪ ಅಂದ್ರೆ ಕೊಡೋದು, ಲತೆ ಹೂ ಬಳ್ಳಿ, ಅಷ್ಟು ಸುಕೋಮಲವಾದಂತಹ ಸುಂದರಿ ಆ ಸೀತೆ ಅಂತವಳನ್ನ ಕಳ್ಕೊಂಡು ಧೃತಿಗೆಟ್ಟಂತಹ ರಾಮ ಅವಳಿಗೋಸ್ಕರ ಹಂಬಲಿಸ್ತಾ ಇದ್ದಾನೆ. ದೊರೆವಳೇ ಚೆಲುವೆ ನನಗೆ ಸಿಕ್ಕಣ ಅವಳು. ಎರೆವೆ ಎರೆವೆ ಗಿರಿವನವೇ ಹೇಳಿ, ಎರೆವೆ ಎರೆವೆ ಅಂದ್ರೆ ಮೊರೆ ಇಡ್ತೀನಿ, ಪ್ರಾರ್ಥಿಸ್ತೀನಿ, ಕೈ ಮುಗಿತೀನಿ. ಆ ಗಿರಿವನವೇ, ಗಿರಿಯಿಂದ ಕಾಡು, ವನ ಅಂದ್ರೆ ಮರಗಿಡಗಳು, ನಿಮ್ಮನ್ನ ಪರಿಪರ್ಯಾಗಿ ಬೇಡ್ಕೊಂತೀನಿ, ನನ್ನ ಸೀತೆ ದೊರಕ್ತಳ. ದೊರೆವಳೆ ದೊರೆಯಡೆ, ದೊರೆವಳೆ ಅಂದ್ರೆ ಸಿಕ್ಕಳ, ದೊರೆಯಡೆ ಅಂದ್ರೆ ಸಿಗಲ್ವಾ? ಅವನೇ ಅವನು ಪ್ರಶ್ನಿಸ್ತಿರ್ತಾನೆ. ಅವಳ ನೆಲೆ ಯಾರು ಹರಿಯಿರೆ, ಅವಳ ನೆಲೆ, ನೆಲೆ ಅಂದ್ರೆ ಇರುವ ಜಾಗ. ಯಾರು ತಿಳ್ಕೊಂಡಿದ್ದೀರ ಅವಳು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೂ ಸಾಕು, ನಾನು ಹಿಂಗಾರ ಮಾಡಿ ಕರ್ಕೊಂಡ್ಬರ್ತೇನೆ, ಅವಳ ಜಾಗ ನಿಮಗೆ ಗೊತ್ತೇ. ಪೇಳೆ ಎಲ್ಲರ ಸಿಗೋರೆವಳೆ ಹೇಳಿರಿ. ಆ ಗಿಡ ಮರಗಳಲ್ಲೇ ಯಾರಿಲ್ಲ, ಲಕ್ಷ್ಮಣ ಬಿಟ್ಟು ಯಾರಿಲ್ಲ, ಆ ಗಿಡ ಮರಗಳಲ್ಲೇ ಕೇಳ್ಕೊಂತಿದ್ದಾನೆ, ನನ್ನ ಸೀತೆ ಎಲ್ಲಿದಳು, ನನ್ನ ಆತ್ಮ ಪ್ರೇಯಸಿ, ನನ್ನ ಪ್ರಾಣಕಾಂತಿ ಎಲ್ಲಿದಳು? ದೊರೆಯವಳೆ, ದೊರೆಯಳು. ಪೇಳಿ ಎಂದರಸಿ ದೊರೆಯವಳೆ. ಈ ಬೇಗೆ ಕೇಳಲ್ಲ, ಬೇಗೆ ಅಂದ್ರೆ ಬೆಂಕಿ, ಅವಳು ಕಂಡುಕೊಂಡಿರ್ತಕ್ಕಂಥ ಸಂಕಟದ ದುಃಖದ ಬೆಂಕಿ. ಆ ಬೆಂಕಿ ಆಡ್ತಾ ಇಲ್ಲ, ಅದು ನನ್ನನ್ನು ಉದ್ವಿಗ್ನಗೊಳಿಸ್ತಾ ಇದೆ. ನನ್ನ ಎದೆ ಬಿಡೋದಲ್ಲ, ನನ್ನ ಹೃದಯವನ್ನ ಕಾಡದೇ ಬಿಡ್ತಿಲ್ಲ, ಈ ಜಗವ ಸುಡೋದಲ್ಲ. ನಿಂತಹ ಭೂಮಿನೇ ನನಗೆ ಬೆಂಕಿಯಾಗಿ ಕಾಣ್ತಾ ಇದೆ. ಅಂತ ಕೊರಗ್ತಂತ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಚೆಲ್ಲಿ. ಲಕ್ಷ್ಮಣ ತಾಳಿಕೋ ಹಣ್ಣ ತಾಳಿಕೋ ಪಾಪ, ಅವನ ಅನುಜ ಅಂದ್ರೆ ಅನುಸರಿಸ್ಕೊಂಡು ಉಟ್ಕೊಂಡವನು. ಅನುಜ ಅಂದ್ರೆ ತಮ್ಮ. ಪಾಪ ಲಕ್ಷ್ಮಣ ಎಷ್ಟು ಸೊಗಸಾಗಿರ್ತಾನೆ. ತಾಳಿಕೋ ಹಣ್ಣ ತಾಳಿಕೋ, ಅಣ್ಣ ಸಮಾಧಾನ ಮಾಡ್ತಾನೆ, ಸಮಾಧಾನ ಮಾಡ್ತಾನೆ. ಸೂರ್ಯನೇ ತೇಜ ಕಡೆ, ತೇಜಕ್ಕೆ ಎಡೆ ಯಾರು? ಆತನ ಮಾದಷ್ಟು ಜನ. ಸೂರ್ಯ ತೇಜಕ್ಕೆ, ಪ್ರಕಾಶಕ್ಕೆ, ಕಾಂತಿಗೆ ಮತ್ತೊಂದು ಹೆಸರೇ ಸೂರ್ಯ. ಆ ಸೂರ್ಯನೇ ತನ್ನ ತೇಜಸ್ಸನ್ನು ಕಳ್ಕೊಂಡ್ರೆ ಆ ತೇಜಸ್ಸಿಗೆ ಮತ್ತಿನ್ಯಾರು? ಹಾಗೆ ನೀನು ರಾಮ. ಧೈರ್ಯಕ್ಕೆ, ಶೌರ್ಯಕ್ಕೆ ಮತ್ತೊಂದು ಹೆಸರೇ ನೀನು. ಅದನ್ನೇ ನೀನು ಕಳ್ಕೊಂಡ್ರೆ ನಾನು ಯಾರನ್ನ ಹುಡುಕ್ಲಿ ಆ ಒಂದು ಧೈರ್ಯವನ್ನ? ರಾಮನೇ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ ಹಿಡಿಯ. ಮಕ್ಕಳೇ, ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾಕ್ಯ. ಸೂರ್ಯನೇ ತೇಜಕ್ಕಿಡೆ, ತೇಜಕ್ಕಿಡೆ, ತೇಜಕ್ಕೆ ಹಿಡಿಯ ಅಂದ್ರೆ ಆ ಪ್ರಕಾಶಕ್ಕೆ ಮತ್ತೊಂದು ಹೆಸರು ಸೂರ್ಯ. ಆ ಪ್ರಕಾಶ ಮೇಲೆ ಕಳ್ಕೊಂಡ್ರೆ ಸೂರ್ಯ ಮೇಲೆ ಇರ್ತದೆ. ಹಾಗೆ ಧೈರ್ಯಕ್ಕೆ ಮತ್ತೊಂದು ಹೆಸರು ನೀನು ಅಂದ್ರೆ ರಾಮ. ಆ ಧೈರ್ಯವನ್ನೇ ಕಳ್ಕೊಂಡ್ರೆ ನಾನು ಮತ್ತಿನ್ಯಾರಲ್ಲೇ ರಾಮನ ಕಾಣಕ್ಕೆ ಸಾಧ್ಯ? ಸಮಾಧಾನ ಮಾಡಬೇಕು ರಾಮ. ಅವಳ ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಸೇರಿದೆ.
ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಸಿಲ್ಕೆ ಎನ್ನ ಬಗೆಗಿ ಅನಿವಾರ್ಯವೀ ಶೋಕದುಲ್ಕೆ. ಮಕ್ಕಳೇ, ಈ ಶೋಕದುಲ್ಕೆ ಅನ್ನೋ ಒಂದು ಪದ ಬರ್ತಿರ್ತದೆ. ಶೋಕದುಲ್ಕೆ ಇದೊಂದು ಅಲಂಕಾರ ಮಾಡ್ಬೋದು. ಅದನ್ನ ನಾವು ವ್ಯಾಕರಣಾಂಶ ಅಂದ್ರೆ ಭಾಷಾಭ್ಯಾಸಕ್ಕೆ ಬಂದಾಗ ಗಮನಿಸೋಣ. ಇಲ್ಲಿ ಉಲ್ಕೆ ಅಂತ ಒಂದು ಪದ ಬಂದಿದೆ. ಉಲ್ಕೆ ಅಂದ್ರೆ ತೇಜಪುಂಜ, ಒಂದು ಆಕಾಶದ ಕಾಯ. ಅದು ಭೂಮಿಲಿ ಅದಕ್ಕೆ ತನ್ನ ಶಕ್ತಿ ಕಳ್ಕೊಂಡಾಗ ಭೂಮಿ ಬೀಳುತ್ತೆ. ಇಲ್ಲಿ ಕವಿ ನಮ್ಮ ಲೇಖಕರು ಶೋಕ ಅಂದ್ರೆ ದುಃಖ, ಉಲ್ಕೆ ಅಂದ್ರೆ ಆಕಾಶ ಕಾಯ. ಅಂದ್ರೆ ಆ ಶೋಕ ಯಾವ ಪ್ರಮಾಣದಲ್ಲಿದ್ದರೆ ಭೂಮಿನೇ ಮುಳುಗಿಸುತ್ತೆ ಆ ಉಲ್ಕೆ. ಹಾಗೆ ರಾಮನಿಗೆ ಸೀತೆಯನ್ನು ಕಳ್ಕೊಂಡಿರ್ತಕ್ಕಂಥ ಶೋಕ, ಆ ದುಃಖ ಆ ಪ್ರಮಾಣದಲ್ಲಿ ಅವನನ್ನ ಕುಂದಿಸಿದೆ. ಅವಳ ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಸಿಲ್ಕೆ. ನನ್ನ ಆತ್ಮ ಅವಳ ಒಂದು ನೆನಪಿನ ಸೆಳೆತಕ್ಕೆ ಸಿಕ್ಕಿಬಿಟ್ಟಿದೆ. ಎನ್ನ ಬಗೆಗೆ ನನಗೀಗ ಅನಿವಾರ್ಯವಾಗಿದೆ ಏನು? ಶೋಕದುಲ್ಕೆ, ಆ ದುಃಖದ ಆಕಾಶ, ಆ ದುಃಖದ ಪ್ರಮಾಣ, ಆ ದುಃಖದ ತೀವ್ರತೆ, ಆ ಪ್ರಮಾಣವನ್ನು ನೀನು ಆವರಿಸಿಕೊಂಡಿದೆ. ಹೀಗೋ ನೋಡು ಲಕ್ಷ್ಮಣ, ತಾಪಸರ ಬೇಡು. ತಾಪಸರು ತಪಸ್ವಿಗಳು ನೆನ್ಪಿಟ್ಕೊಳ್ಳಿ. ತಾಪಸರ ಬೀಡು ಅಂದ್ರೆ ಸ್ಥಳ. ಆ ತಪಸ್ವಿಗಳು ಮಹರ್ಷಿಗಳು ವಾಸ ಮಾಡತಕ್ಕಂಥ ಸ್ಥಳವನ್ನ ನೋಡಿದ ತಕ್ಷಣವೇ ಸೀತೆಯ ನೆನಪು ರಾಮನಿಗೆ. ಯಾಕೆಂದ್ರೆ ಇಂಥ ಆಶ್ರಮ ಚಿತ್ರಕೂಟದಲ್ಲಿದ್ದಲ್ಲೇ ಸೀತೆ ಅಪಹರಣ ಆಗುತ್ತೆ. ಪಾಪ ಆ ಜಾಗ ನೋಡಿದ ತಕ್ಷಣ ಅವನಿಗೆ ಆ ನೆನಪು ಒತ್ತಿಸ್ಕೊಂಡು ಆಗ ಅವನು ಹೇಳ್ತಿದ್ದಾನೆ ನೋಡಿ, ಹೀಗೋ ನೋಡು ಲಕ್ಷ್ಮಣ ತಾಪಸರ ಬೀಡು. ಇದನ್ನು ನೋಡಿ ಮರುಕೊಳಸಿತು ಎನಗವಳ ಪಾಡು. ಇದು ನೋಡದೆ ನನಗೆ ಆ ಒಂದು ನೆನಪು ಕಾಡ್ತಿತ್ತೋ ಏನೋ ಗೊತ್ತಿಲ್ಲ. ಆ ತಾಪಸರ ಬೀಡನ್ನು ನೋಡಿದ ತಕ್ಷಣ ನನಗೆ ಸೀತೆ ನೆನಪು ಉಕ್ಕಿ ಬಂತು. ಇಷ್ಟ ಅರ್ಥ ಐತೆ? ಬನ್ನಿ. ಲಕ್ಷ್ಮಣ ಹೌದು ದಿಟ, ಚಿತ್ರಕೂಟವೇ ಮನಕ್ಕೆ ಬಹುದು. ಚಿತ್ರಕೂಟವೇ ಮನಕ್ಕೆ ಬಹುದು. ಆ ಲಕ್ಷ್ಮಣ ಕೂಡ ದನಿಗೊಳಿಸ್ತೇವೆ. ನಿಜ ಅಣ್ಣ, ನೀನು ಹೇಳ್ತಾರೆ ನಿಜ. ಈ ತಾಪಸರ ಬೇಡನ್ನು ನೋಡಿದ ತಕ್ಷಣ ನನಗೂ ಕೂಡ ಚಿತ್ರಕೂಟವೇ ನೆನಪಿಗೆ ಬಂತು. ಚಿತೆಯೋಳ್ ಅತ್ತಿಗೆ ಇದ್ದ ಬಗೆಗಂತಹುದು. ನನಗೆ ಆ ದಿನ ಚಿತ್ರಕೂಟದಲ್ಲಿ ನನ್ನ ಜೊತೆ ನನ್ನ ಅತ್ತಿಗೆ ಸೀತಾ ಮತ್ತೆ ನನ್ನ ಜೊತೆ ಇದ್ದರು. ಪಾಪಿ ನಾ ಹಾಕೇನೋ ಒಂಟಿಯೊಳೇ ಬಿಟ್ಟೆ. ನಿಜಕ್ಕೂ ನಾನು ಪಾಪಿ. ಯಾಕಪ್ಪ ಅಂದ್ರೆ ಅವಳನ್ನು ಒಂಟಿಯಾಗಿ ಬಿಟ್ಬಿಟ್ಟು ನಾನು ನಿಮಗೋಸ್ಕರ ಓಡೋಡಿ ಬಂದೆ. ಕೃತಿಗೆ ಮನ್ನಣೆ ಕೊಟ್ಟೆ. ಅಣ್ಣ ನಾನು ಯಾಕಪ್ಪ ಅಂತ ಬುದ್ಧಿ ಕೊಟ್ಟೆ, ಯಾಕಪ್ಪ ಅಂತ ಒಂದು ನಿರ್ಧಾರಕ್ಕೆ ನನ್ನನ್ನು ನೋಯಿತೆ. ಹಾಗಾಗಿ ನಾನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ಹೋಗಂಗಾಯ್ತು. ಇಂಥ ಅನಾಹುತಕ್ಕೆ ನಾನೇ ಕಾರಣವಾದೆ ಅಂತ ಪಾಪ ಅವನು ಕೂಡ ರಾಮ ಪಾಪ ಈಗ ರಾಮ ಲಕ್ಷ್ಮಣನು ಸಮಾಧಾನಿಸ್ತಾನೆ. ಮರಗದಿಂತಮ್ಮಯ್ಯ ಆದುದಾಯಿತ್ತು. ನಂದ್ಕಬೇಡಪ್ಪ, ವಿಧಿಲಿಖಿತ ಆದು ಆಗಿತ್ತು. ನಿಮ್ಮನ್ನಿಂತು ದೈವ ಮರಳು ಮಾಡಿತ್ತು. ನಿಮ್ಮನ್ನು ಹೀಗೆ ಆಗ್ಬೇಕು ಅಂತ ದೈವ ನಿಮ್ಮನ್ನ ಬುದ್ಧಿ ಭ್ರಮಣೆ ಮಾಡಿತ್ತು. ಮರಳು ಧನುಪೇಳ ದಾರಿಯೊಳೇ ನಾವು ಬಂದಿದ್ದೇವೆ. ಶ್ರಮಣಿ ಆಶ್ರಮವಿದೆ. ಅಪ್ಪ ನೋಡಿ, ಈಗ ರಾಮ ಅವನಿಗೋಸ್ಕರ ಏನಂತ ಹೇಳ್ತಿದ್ದಾರೆ? ಹೋಗಿ ಸಮಾಧಾನ ಮಾಡ್ಕೊಂಡು ಲಕ್ಷ್ಮಣ ಸಮಾಧಾನ ಮಾಡ್ಕೊಂಡು, ನಾವು ನಮ್ಮ ಕೈಲೇನಿಲ್ಲ, ಇದು ವಿಧಿಲಿಖಿತ. ಹಾಗಾಗಿ ನಾವೇನೋ ಅನುಭವಿಸ್ಬೇಕು ಅದನ್ನು ಅನುಭವಿಸ್ತೇ ಇರಬೇಕು. ಆಯಿತು, ಈ ನಾವು ಬಂದಿರ್ತಕ್ಕಂಥ ದಾರಿ, ನಾವು ದನಿ ಹಿಡಿದಂಥ ದಾರಿಯಲ್ಲೇ ಬಂದಿದ್ದೀವೋ, ಆ ಶ್ರಮಣೀಯ ಆಶ್ರಮ ಅದೇಯ ಅಂತ ರಾಮ ಕೇಳ್ತಾನೆ. ಅದು ಲಕ್ಷ್ಮಣ ಅತ್ತ ಯಾವುದೇ ಮರಳು ನನ್ನ ಬೆಳೆಗೆ ಬರುತ್ತಿರುವುದು ಏನಿದರ ಮರಳು. ಮಕ್ಕಳೇ ಇದನ್ನು ಸರಿ ಆಗ್ತದೆ. ಪಾಪ ಶಬರಿ ಆ ಒಂದು ಪಾಪ ಹೇಗಿದ್ದಾನೆ ಅಂತ ರಾಮನಿಗೆ ಗೊತ್ತಿಲ್ಲ. ಅವನ ಪಾಡಿ ಅವನು ಬಂದ ಶ್ರವಣಿಂದ ಒಂದು ಇರಬೇಕು
ತಕ್ಷಣವೇ ಮರೆಯ ಬಾ ಅಣ್ಣಯ್ಯ. ಪರಿಕಿಸುವ ಮುನ್ನ, ಪರಿಕಿಸು ಅಂದ್ರೆ ಪರಿಶೀಲಿಸು, ಅದನ್ನ ನೋಡುವ ಮುನ್ನ ಇದ್ರುಗಳೇ ನಾವೇನು ಏನಹುದೋ ಬಣ್ಣ ಬಣ್ಣಾನು ಬಣ್ಣ, ಅದು ನೈಜತೆ. ಈ ತಕ್ಷಣ ನಾವು ಎದುರಾಗಿ ಅದು ನೈಜತೆ ನೋಡೋದು ಬೇಡ, ನಾವು ಮರೆ ನಿಂತು ಅದೇನು ಅನ್ನೋದನ್ನ ಪರಿಶೀಲಿಸೋಣ. ಪಾಪ ಅವರಿಬ್ಬರು ಮರೆ ಹೋಗ್ತಾರೆ. ಶಬರಿ ಏನ್ ಮಾಡ್ತಾಳೆ, ತಳಿರು ಹಣ್ಣು ಹಂಪಲುಗಳನ್ನ ತಲೆ ಕಂಕಣ ಕೈಯಲ್ಲಿ ಇಟ್ಕೊಂಡು ಬರುವುದು. ಮಕ್ಕಳೇ, ಈಗ ಇವತ್ತಿನ ಪಾಠ ಇಲ್ಲಿ ಮುಗಿದಿದೆ. ಯಾಕೆಂದ್ರೆ ನಾಳೆ ಶಬರಿ ಮತ್ತು ರಾಮನ ಸಮಾಗಮ ಮಾಡಿಸೋಣ. ರಾಮ ಚಿತ್ರಕೂಟದ ಬಿಟ್ಟು ಈ ಮತಂಗಾಶ್ರಮಕ್ಕೆ ಬಂದಾಗ ಅವಳ ವೇಷಭೂಷಣ ನೋಡಿ ಒಮ್ಮೆ ಆತಂಕಗೊಂಡು ಇಬ್ಬರು ಕೂಡ ಮರೆಗೆ ಸಂದಿದ್ದಾರೆ. ಆ ಮರೆಗೆ ಸಂದಾಗ ಆ ತಾಯಿ ಏನ್ ಮಾಡ್ತಾಳೆ, ಅವಳು ರಾಮನಿಗೋಸ್ಕರ ಪ್ರತಿದಿನ ಏನೇನು ಮಾಡ್ತಿದ್ದ ಸಿದ್ಧತೆನ ಅದೇ ರೀತಿ ಹಣ್ಣು ಹಂಪಲು ಹೂವು ಎಲ್ಲವನ್ನೂ ಸಂಗ್ರಹಿಸ್ಕೊಂತ ಹಲವು ಬಗೆಯಿಂದ ಪಾಪ ಆಕೆ ಆ ತಾಯಿ ಆಶ್ರಮಕ್ಕೆ ತೆರಳುತ್ತಾ ಇದ್ದಾರೆ. ಇಷ್ಟು ಪ್ರಸ್ತುತ ಈ ಒಂದು ಈ ತರಗತಿಯ ಪಾಠಗಳು. ನೀವು ಈ ತರಗತಿ ನಾವೇನು ತಿಳ್ಕೊಂಡು, ನಾಟಕ ಹೇಗೆ ಬಂತು, ನಾಟಕದಲ್ಲಿ ಏನೇನಿರುತ್ತೆ, ನಾಟಕ ನಮ್ಮ ಮನಸ್ಸಿಗೆ ಎಂತ ಖುಷಿ ಕೊಡುತ್ತೆ ಅಂತ. ನಾಟಕದಲ್ಲಿ ಗೀತಾ ನಾಟಕ ಅನ್ನೋದು ಒಂದು, ಗೀತಾ ನಾಟಕದಲ್ಲಿ ಹೆಚ್ಚು ಹುಚ್ಚನ್ನ ಅಂದರೆ ಹೆಚ್ಚು ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ನಮ್ಮ ಪೂತಿನ ಪೂರ್ಣ ಹೆಸರು ಪುರೋಹಿತ ನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಅಂತಕ್ಕಂಥದ್ದವರ ಪೂರ್ಣ ಹೆಸರು. ಅವರ ಒಂದು ಕಿರುಪರಿಚಯವನ್ನು ನಾವು ಮಾಡಿಕೊಂಡಿದ್ವಿ. ಜೊತೆಗೆ ಪ್ರಸ್ತುತ ನಾಟಕದ ಆಶಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಒಬ್ಬ ಭಕ್ತಿಯೇ ಮೈಯೆತ್ತಿರ್ತಕ್ಕಂತಹ ಒಬ್ಬಳು ವೃದ್ಧಿ, ಅವಳೇ ನಮ್ಮ ಶಬರಿಯ ಹೆಬ್ಬಯಕೆ ಒಂದೇ ರಾಮನ ದರ್ಶನ. ಅದಕ್ಕೋಸ್ಕರ ಅವಳು ಹಗಲಿರುಳು ಅದೇ ಹೊರಗಿನಲ್ಲಿದ್ದಾಳೆ. ಇತ್ತ ಕಡೆ ತನ್ನ ಸೀತಾಮಾತೆಯನ್ನು ಕಳ್ಕೊಂಡಿರ್ತಕ್ಕಂತಹ ರಾಮ ತನ್ನ ಅನುಜನಾಗಿರ್ತಕ್ಕಂಥ ಲಕ್ಷ್ಮಣನ ಜೊತೆಗೂಡಿ ಧನು ಮಹರ್ಷಿ ಹೇಳಿದಂತಹ ದಾರಿಲೇ ಆ ಆಶ್ರಮಕ್ಕೆ ಕಾಲಿಟ್ರು. ಆಗ ಇಷ್ಟು ಅಂದರೆ ಅವರಿಬ್ಬರ ಸಮಾಗಮ ಆಗಿಲ್ಲ, ಅವರಿಬ್ಬರು ಮರೆ ನಿಂತವೆ. ತಾಯಿ ಹಣ್ಣು ಹಂಪಲು ಪುಷ್ಪವನ್ನ ಸಂಗ್ರಹಿಸ್ತಾ ರಾಮನ ಬರುವಿಕೆಗಾಗಿ ಕಾಯ್ತಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಷ್ಟು ಇರಲಿ ಮಕ್ಕಳೇ ಪಾಠ ಭಾಗ. ಈಗ ಮನೆ ಕೆಲಸಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಗುರುತಾಕೊಳ್ಳಿ. ಏನಪ್ಪ ಅಂದ್ರೆ, ಈ ನಮ್ಮ ಪೂತಿನಾರವರ ಲೇಖಕ ಪರಿಚಯವನ್ನ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪ, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಇದು 2-3 ವಾಕ್ಯಗಳ ಪ್ರಶ್ನೆ. ಒಂದನೇ ಪ್ರಶ್ನೆ ಶ್ರೀಧರ ಕೇಳ್ಬರ್ತೀವಿ. ಎರಡನೇ ಪ್ರಶ್ನೆ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು. ಮಕ್ಕಳೇ, ಅಲ್ಲಿ ಒಂದು ಸಂದರ್ಭ ಇದೆ. ನಾವು ಈ ಕೊನೆ ಪಾಠ ಕಲಿಸಿದ್ರೆ ಒಂದು ವಾಕ್ಯ, ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿರುವುದು, ಆವುದೀ ಮರುಳು. ನಮ್ಮೆಡೆಗೆ ಬರುತ್ತಿರುವುದು ಇದ ಸಂದರ್ಭ. ಇದು ಯಾರು ಹೇಳಿದ್ದು? ರಾಮನು ಲಕ್ಷ್ಮಣನಿಗೆ ಹೇಳಿದಂತಹ ಯಾವ ಸಂದರ್ಭದಲ್ಲಿ? ಶಬರಿಯ ಮತಂಗಾಶ್ರಮ